ನಮಸ್ತೆ ಎಲ್ರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ಮುಂಚಿತವಾಗಿ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿರ್ತೀರಾ ಅಂತ ಮಾಡ್ತೀನಿ. ನಾನು ಗೊತ್ತು ಎಲ್ಲರೂ ಹಬ್ಬ ಬ್ಯುಸಿ, ಕ್ಲೀನಿಂಗು, ಶಾಪಿಂಗು ಅಂತ ಫುಲ್ಲು ಬ್ಯುಸಿಯಾಗಿರ್ತೀರ. ಹಾಗೆ ನಂದು ಶಾಪಿಂಗ್ ಎಲ್ಲ ಮುಗ್ದಿದೆ, ಕ್ಲೀನಿಂಗೂ ಮುಗ್ದಿದೆ. ಇನ್ನು ದೇವ್ರಿಗೆ ಬೇಕಾಗಿರುವಂಥ ತಿಂಡಿಗಳು ಮಾಡ್ಕೊಳ್ಳೋದೆಲ್ಲ ಬಾಕಿ ಇದೆ. ಸೊ ಬೈಕೋಬೇಡಿ, ಏನಪ್ಪ ಇವಳು ಚಿನ್ನ ಬೆಳ್ಳಿ ಅಂತ ಹೇಳಿಬಿಟ್ಟು ಕುಯ್ತಾ ಇದ್ದಾಳೆ ಅಂತ. ಬನ್ನಿ, ಈಗ ನಾನು ಏನೇನೋ ಹಬ್ಬಕ್ಕೆ ತೊಗೊಂಡೆ, ಹಬ್ಬ ಪ್ಲ್ಯಾನಿಂಗ್ ಮಾಡ್ತೀನಿ. ಮತ್ತು ಈ ಸಿಲ್ವರು ನಾನು ಗೋಲ್ಡು ಪ್ರತಿ ವರ್ಷ ಹೇಗೆ ತೊಗೊಳ್ತೀನಿ, ಯಾವ ರೀತಿಯಾಗಿ ಸೇವಿಂಗ್ ಮಾಡ್ಕೊಳ್ತೀನಿ, ಯಾವ ರೀತಿಯಾಗಿ ನಮ್ಮ ಒಂದು ಸೇವಿಂಗ್ಸ್ ಇರುತ್ತೆ, ಯಾವ ರೀತಿಯಾಗಿ ನಾವು ಸಿಲ್ವರ್ ಆಗಲಿ ಗೋಲ್ಡ್ನಾಗಲಿ ಪರ್ಚೇಸ್ ಮಾಡ್ಕೊಳ್ತೀವಿ, ಪ್ಲ್ಯಾನ್ಸು ಎಲ್ಲನೂ ತಿಳಿಸ್ಕೊಡ್ತೀನಿ. ನೀವು ಕೂಡ ಇದೇ ಮೆಥಡಲ್ಲಿ ಯೂಸ್ ಮಾಡಿದರೆ ನಿಮಗೂ ಕೂಡ ಒಳ್ಳೆಯದಾಗುತ್ತೆ ಅಂದರೆ ಈಸಿ ಆಗುತ್ತೆ ಪರ್ಚೇಸ್ ಮಾಡೋದಕ್ಕೆ. ದುಡ್ಡಿರೋರೇನೋ ಪರವಾಗಿಲ್ಲ, ಬೇಗ ಹೋಗಿ ಹಂಗೆ ಟಕ್ಕಂತ ಕೊಟ್ಟು ತೊಗೊಳ್ತಾರೆ. ಆದರೆ ನಮ್ಮಂಥ ಮಿಡಲ್ ಕ್ಲಾಸ್ ಅವ್ರಿಗೆ ನಾವೆಲ್ಲ ಸೇವಿಂಗ್ ಮಾಡೇ ತೊಗೋಬೇಕು. ಸೊ ಸೇವಿಂಗ್ ಮಾಡಿಕೊಂಡು ಯಾವ ರೀತಿಯಾಗಿ ತೊಗೋಬೇಕು ಅನ್ನೋದನ್ನು ಕೂಡ ನಾನು ಲಾಸ್ಟಿಗೆ ಹೇಳ್ಕೊಡ್ತೀನಿ. ಬನ್ನಿ, ಈಗ ವರಮಹಾಲಕ್ಷ್ಮಿ ಆಗಿರೋದ್ರಿಂದ ವರಮಹಾಲಕ್ಷ್ಮಿ ಹಬ್ಬಕ್ಕೆ ರಿಲೇಟ್ ಆಗಿರುವಂಥ ಲಕ್ಷ್ಮಿಯನ್ನು ತೋರಿಸ್ತೀನಿ. ನೋಡ್ತಾ ಇರ್ಬೋದು, ಇಲ್ಲಿ ಹೈಡಲ್ಲಿರೋದು ಕಾಣಿಸ್ತಿದೆಯಾ? ಇದು ಅಷ್ಟಲಕ್ಷ್ಮಿ ಐಡಲ್ಸು ವಿತ್ ಪ್ರಭಾವಳಿ ಇರುವಂಥದ್ದು. ಪ್ರಭಾವಳಿ ಜೊತೆಗೆ ಅಷ್ಟಲಕ್ಷ್ಮಿಯರು ತುಂಬ ಕ್ಯೂಟಾಗಿದ್ದಾರೆ. ಮತ್ತು ವೆಯ್ಟ್ ಕೂಡ ಚೆನ್ನಾಗಿದೆ. ಇದು ಈಗ ಲಾಸ್ಟ್ ಇಯರ್ಗೆ ಕಂಪೇರ್ ಮಾಡಿದರೆ ಇಯರು ಸಿಕ್ಕಾಬಟ್ಟೆ ಸಿಲ್ವರ್ ಆಗಲಿ ಗೋಲ್ಡ್ ಆಗಲಿ ರೇಟ್ ಆಗಿಬಿಟ್ಟಿದೆ. ಲಾಸ್ಟ್ ಇಯರು ನಾನು ಇದೇ ಥರ ಒಂದು ಹಬ್ಬಕ್ಕೆ ಚಿನ್ನ ಬೆಳ್ಳಿ ತೊಗೊಂಡೆ ಅಂತ ವಿಡಿಯೋ ಹಾಕಿದ್ದೆ. ಆ ವಿಡಿಯೋ ಬೇಕು ಅಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ, ನೋಡಿ. ಹಾಗೆ ಆ ಟೈಮಲ್ಲಿ ನಾನು ತೊಗೊಂಡಿದ್ದೇನು ಅಂದರೆ ಒಂದು ಬೆಳ್ಳಿದು ಪ್ಲೇಟು ದೀಪ ಇಡೋದಕ್ಕೆ. ದೀಪ ಯಾವುದು ಅಂದರೆ ಕಾಮಾಕ್ಷಿ ದೀಪ. ಕಾಮಾಕ್ಷಿ ದೀಪದಲ್ಲಿ ಲಕ್ಷ್ಮಿ ಮತ್ತು ವೆಂಕಟೇಶ್ವರ ಸ್ವಾಮಿ ಇರೋವಂಥದ್ದು ತೊಗೊಂಡಿದ್ದೆ. ಅದಕ್ಕೆ ತುಂಬ ಎಂಕ್ವೈರೀಸ್ ಬಂದಿತ್ತು, ಎಲ್ಲಿ ತೊಗೊಂಡ್ರೆ ಹೇಗೆ ಅಂತಂದ್ಬಿಟ್ಟು. ಪರ್ಸ್ನಲಿ ಕೂಡ ಗೊತ್ತಿರೋರು ಕಾಲ್ ಮಾಡಿ ಕೂಡ ಕೇಳಿದರು, ಅವ್ರಿಗೂ ಇಷ್ಟ ಆಗಿ. ಅದೇ ರೀತಿಯಾಗಿ ಇದು ಕೂಡ ಅದೇ ಜ್ಯುವೆಲರ್ಸ್ ಅವ್ರ ಹತ್ರನೇ ತೊಗೊಂಡಿದ್ದು. ಇದು ಪ್ರಭಾವಳಿ ಸಿಟಿ ರಾಜಾ ಮಾರ್ಕೆಟ್ ಇದೆಯಲ್ವಾ, ರಾಜಾ ಮಾರ್ಕೆಟ್ ಒಳಗಡೆ ಶ್ರೀ ದೀಪಕ್ ಅಂತ ಸಿಲ್ವರ್ ಅವ್ರದ್ದು ಶಾಪ್ ಇದೆ. ಅವ್ರ ಹತ್ರ ತುಂಬ ಕಲೆಕ್ಷನ್ಸ್ ಇರುತ್ತೆ. ನೀವು ಯಾವುದಾದ್ರೂ ಕೇಳಿದರೆ ಅವ್ರ ಹತ್ರ ಇಲ್ಲ ಅನ್ನೋ ಮಾತೇ ಇರೋದಿಲ್ಲ, ತೆಗೆದು ಕೊಡ್ತಾರೆ. ಬಟ್ ನಾನು ಏನು ಕೇಳಿದ್ದೀನೋ ಇದುವರೆಗೂ ಇಲ್ಲ ನಮ್ಮ ಹತ್ರ ಅಂತ ಅವ್ರು ಹೇಳೇ ಇಲ್ಲ. ಬಟ್ ಬೇರೆಯವ್ರು ಹೋಗಿರೋರು ಈ ವಿಡಿಯೋ ನೋಡ್ತಿದ್ರೆ ನನಗೆ ಗೊತ್ತಿಲ್ಲ. ಬಟ್ ಎಲ್ಲ ಕಲೆಕ್ಷನ್ಸು ಅವ್ರ ಹತ್ರ ಇದ್ದೇ ಇರುತ್ತೆ, ನೋಡ್ತಾ ಇರ್ಬೋದು. ನಿಮ್ಗೇನಾದರೂ ಅದು ಅಡ್ರೆಸ್ ಗೊತ್ತಾಗಿಲ್ಲ ಅಂದರೆ ಕಾಂಟ್ಯಾಕ್ಟ್ ನಂಬರು ಬೇಕು ಅಂದರೆ ಕಾಂಟ್ಯಾಕ್ಟ್ ನಂಬರ್ ಕೊಡ್ತೀನಿ, ಕೇಳೋದವ್ರಿಗೆ ಕೊಡ್ತೀನಿ, ತೊಗೊಳ್ಳಿ. ಯಾವುದೇ ರೀತಿಯಾದ ಪ್ರಮೋಷನ್ ವಿಡಿಯೋ ಅಲ್ಲ, ನನಗೆ ಇಷ್ಟ ಆಗಿರೋದನ್ನ ನಿಮ್ಮ ಜೊತೆ ಹಂಚ್ಕೊಳ್ತಿದ್ದೀನಿ. ಮತ್ತು ನಾವಿವಾಗ ದೊಡ್ಡ ಶಾಪ್ಗಳಿಗೆ ಹೋಗ್ತೀವಲ್ಲ, ಅಲ್ಲೆಲ್ಲ ವೇಸ್ಟೇಜು ಕೂಲಿ ಅದು ಇದು ಅಂತ ಅಂದ್ಬಿಟ್ಟು ತುಂಬ ಹಾಕ್ತಾರೆ. ಬಟ್ ಇವ್ರ ಹತ್ರ ಸ್ವಲ್ಪ ಕಮ್ಮಿ ಇರುತ್ತೆ. ಶೋರೂಮಿಗೆ ಕಂಪೇರ್ ಮಾಡಿದ್ರೆ ಇವ್ರ ಹತ್ರ ಸ್ವಲ್ಪ ಕಮ್ಮಿ ಸಿಗುತ್ತೆ. ಅಲ್ಲಿಗೂ ಇಲ್ಲಿಗೂ ಏನಿಲ್ಲ ಅಂದರೂ ಒಂದು 20,000 ರೂಪಾಯಿ ಇದ್ರ ಮೇಲೆ ಹೆಚ್ಚು ಕಮ್ಮಿ ನನಗೆ ಬಿತ್ತು. ನಾನು ಹೋಗಿ ಮಲ್ಲೇಶ್ವರಮಲ್ಲಿ ಒಂದು ಶಾಪ್ ಇಲ್ಲಿ ಕೇಳಿದೆ. ನಾನು ಶಾಪ್ ಹೆಸರೆಲ್ಲ ಹೇಳೋಕ್ಕೆ ಇಷ್ಟಪಡೋದಿಲ್ಲ, ಬಟ್ ಅವ್ರ ವ್ಯಾಪಾರ ಅವ್ರವ್ರದ್ದಲ್ವಾ, ನಾವ್ಯಾಕೆ ಅವ್ರ ವ್ಯಾಪಾರದ ಬಗ್ಗೆ ನಾವು ಮಾತಾಡಬೇಕು. ಅಲ್ಲಿಗೆ ಇಲ್ಲಿಗೆ ಸಿಕ್ಕಾಬಟ್ಟೆ ರೇಟ್ ಹೇಳಿದರು. ನನಗೆ ಅದು ಕಂಪೇರ್ ಮಾಡಿಕೊಂಡೆ, ಬಟ್ ಬೆಟರ್ ಅನ್ನಿಸ್ತಿದ್ದು. ಇದ್ರ ಪ್ರೈಸ್ ಎಷ್ಟಾಯಿತು, ಎಷ್ಟು ಗ್ರಾಮ್ ಇದೆ ಅಂತ ಬೇಕು ಅಂತಂದರೆ ಕೇಳಿ ಹೇಳ್ತೀನಿ. ಇದು ನೆಕ್ಸ್ಟು ಹಬ್ಬ ಅಂದ್ರೇ ದೀಪಗಳಿಲ್ದರೇ ಒಂದು ಹಬ್ಬ ಪರಿಪೂರ್ಣ ಆಗಲ್ಲ. ದೀಪ ಹಚ್ಚಿದ್ರೇ ಮನುಷ್ಯಗೆ ಶಾಂತಿ, ನೆಮ್ಮದಿ ಎಲ್ಲ ದೊರಕೋದು. ಸೊ ಅದಕ್ಕೋಸ್ಕರ ಈ ಸತಿ ಈ ಥರ ದೀಪ ತೊಗೊಂಡಿದ್ದೀನಿ. ಇದು ಸ್ವಲ್ಪ ಲೋಟಸ್ ಡಿಸೈನ್ ಇದೆ, ವಿತ್ ಪ್ಲೇಟ್ ಇದೆ. ಒಂದು ವೇಳೆ ಆಯಿಲ್ ಲೀಕ್ ಆದರೂ ಇದ್ರ ಒಳಗಡೆ ಬಂದುಬಿಡುತ್ತೆ. ಕೆಲವೊಂದು ದೀಪಗಳು ನೋಡಿರ್ಬೋದು, ಆಯಿಲು ಲೀಕ್ ಆಗಿಬಿಡುತ್ತೆ, ಈಚೆಲ್ಲ ಗಲೀಜಾಗಿಬಿಡುತ್ತೆ, ಅದೆಲ್ಲ ಆಗುತ್ತೆ. ಬಟ್ ಇದರಲ್ಲಿ ಏನೊಂದು ಆಪ್ಷನ್ಸ್ ಇದೆ ಅಂದರೆ ಆಯಿಲ್ ಲೀಕ್ ಆದರೂ ಇದರಲ್ಲೇ ಇದೆ. ಮತ್ತು ನೋಡೋದಕ್ಕೂ ಕ್ಯೂಟಾಗಿ ಚಿಕ್ಕದಾಗಿ ಪುಟ್ಟದಾಗಿದೆ. ಇದರದ್ದು ವೆಯ್ಟ್ ಎಷ್ಟಿದೆ ಅಂದರೆ ಒಂದೊಂದು ಥರ ವೆಯ್ಟ್ ಇದೆ. ಮಾಡಬೇಕಾದ್ರೆ ಎರಡೂ ಈಕ್ವಲ್ ವೆಯ್ಟ್ ಬರೋದಿಲ್ಲ ಅಂತಂದರು. ಸೊ ಇದು ಬೇರೆ ಕಡೆ ತೊಗೊಂಡು, ಇದೆಲ್ಲಿ ತೊಗೊಂಡೆ ಅಂತ ಲಾಸ್ಟಲ್ಲಿ ಹೇಳ್ತೀನಿ. ಮತ್ತು ಇದು ನೋಡಿ, ಈ ಥರ ಲೋಟಸ್ ಥರ ಡಿಸೈನ್ ಇದೆಯಲ್ಲ, ಅದು ಇಷ್ಟ ಆಯಿತು ನನಗೇನೋ ಒಂಥರ ಹಬ್ಬದ ದಿವಸ ದೀಪಗಳು ತುಂಬ ಹಚ್ಚಬೇಕು ಅಂತಂದರೆ ತುಂಬ ಇಷ್ಟ ನನಗೆ. ಹಾಗೆ ಈ ಸತಿ ಚಿನ್ನ ಏನು ತೊಗೊಂಡೆ ಅಂತ, ಚಿನ್ನ ತೊಗೊಂಡಿದ್ದು ಈ ತಾಳಿ ಚೈನು, ಶಾರ್ಟ್ ತಾಳಿ ಚೈನು.
ಓಕೆನಾ. ಜಾಸ್ತಿ ಲಾಂಗ್ ಅಲ್ಲ, ಶಾರ್ಟ್ ತಾಳಿ ಚೈನು. ಇದು ಎಷ್ಟು ಗ್ರಾಮ್ ಇದೆ ಅಂತ ಬೇಕು ಅಂದರೆ ಕಾಮೆಂಟ್ ಮಾಡಿ, ಹೇಳ್ತೀನಿ ಎಷ್ಟು ಗ್ರಾಮಲ್ಲಿ ಮಾಡಿಸಿದ್ದೆ ನಾನು ಅಂತ. ಇದು ರೆಡಿಮೇಡ್ ತೊಗೊಂಡಿದ್ದಲ್ಲ, ಇದು ನಾನು ಹೇಳಿ ಮಾಡಿಸ್ಕೊಂಡಿದ್ದು. ಇದು ಎಲ್ಲಿ ಹೇಳಿ ಮಾಡಿಸ್ಕೊಂಡೆ, ಇದು ಏನು ಅಂತ ನಿಮಗೆ ಹೇಳ್ತೀನಿ. ನೋಡ್ತಾ ಇರ್ಬೋದು ನೋಡಿ, ಈ ಥರ. ಇದಕ್ಕೆ ಕರಿಮಣಿ ಇದೆಯಲ್ಲ, ಕರಿಮಣಿ ಬರಲ್ಲ ಅಂದರು ನಾನೇ ಹೇಳಿ ಹಾಕಿಸ್ಕೊಂಡಿದ್ದು. ಹೆಣ್ಮಕ್ಳಿಗೆ ಕರಿಮಣಿ ಅಂದರೆ ಒಂಥರ ಫೇವ್ರೇಟ್ ಅಲ್ವಾ ಮುತ್ತೈದೆಯರಿಗೆ. ಸೊ ಅದಕ್ಕೋಸ್ಕರ ಇದನ್ನು ನಾನೇ ಹೇಳಿ ಹಾಕಿಸ್ಕೊಂಡೆ. ನೋಡ್ತಾ ಇರ್ಬೋದು ಈ ಥರ ಇದೆ. ಈ ಡಿಸೈನ್ ಚೆನ್ನಾಗಿದೆಯಾ, ಇದನ್ನು ನಾನೇ ಕಸ್ಟಮೈಸ್ ಮಾಡಿಸ್ಕೊಂಡಿದ್ದು ಡಿಸೈನು. ಸೊ ಇದು ಎಷ್ಟು ಗ್ರಾಮ್ ಇದೆ ಅನ್ನೋದನ್ನ ಯಾರಿಗಾದ್ರೂ ಬೇಕಿದ್ರೆ, ಎಷ್ಟು ಗ್ರಾಮಲ್ಲಿ ನಾನು ಕಸ್ಟಮೈಸ್ ಮಾಡಿಸ್ಕೊಂಡಿದ್ದು ಅಂತ ಬೇಕಿದ್ರೆ ಕೇಳಿ ಹೇಳ್ತೀನಿ. ಮತ್ತು ಸೇವಿಂಗ್ ಹೇಗೆ ಮಾಡೋದು, ಸೇವಿಂಗ್ ಹೇಗೆ ಮಾಡಬೇಕು ಅಂತಂದರೆ ನಾವು ಈ ಥರ ಸ್ಕೀಮ್ಸ್ನ ಹಾಕೋಬೇಕಾಗುತ್ತೆ. ಈ ಥರ ಸ್ಕೀಮ್ ಹಾಕೋದ್ರಿಂದ ನಮಗೆ ಸೇವಿಂಗ್ ತುಂಬ ಇಷ್ಟ ಆಗುತ್ತೆ. ಈಗ ನಾನು ಆಗಸ್ಟಲ್ಲಿ ತೊಗೋಬೇಕು ಅಂತಂದರೆ ನಾನು ಏನು ಮಾಡ್ತೀನಿ, ಜೂನ್ ಅಥವಾ ಜುಲೈಗೆ ಬರಬೇಕು. ನನಗೆ ಆ ಸ್ಕೀಮ್ ಎಂಡ್ ಆಗಬೇಕು. ಎಂಡ್ ಆದಮೇಲೆ ಜೂನ್ ಅಥವಾ ಜುಲೈ ಎಂಡ್ ಆದರೆ ಆಷಾಢ ಮಾಸ ಇರೋದ್ರಿಂದ ಸ್ವಲ್ಪ ಜ್ಯುವೆಲರ್ಸ್ ರೇಟ್ ಕೂಡ ಕಮ್ಮಿ ಇರುತ್ತೆ. ಸೊ ಅವಾಗ ತೊಗೋಬೋದು ಅಂತ. ಇಲ್ಲ ಅಂದರೆ ಜೂನಿಗೆ ಎಂಡ್ ಆದರೆ ಆಷಾಢ ಮಾಸದಲ್ಲಿ ತೊಗೋಬೋದು ಜುಲೈಯಲ್ಲಿ. ಇಲ್ಲ ಅಂದರೆ ಜುಲೈಗೆ ಎಂಡ್ ಆದರೆ ಆಗಸ್ಟಲ್ಲೇ ತೊಗೋಬೇಕಾಗುತ್ತೆ. ಸ್ವಲ್ಪ ರೇಟು ಆಗಸ್ಟ್ ಅಂತಿದ್ದಂಗೆ ಸ್ವಲ್ಪ ಇನ್ಕ್ರೀಸ್ ಆಗುತ್ತೆ. ಲಾಸ್ಟ್ ಇಯರಿಂದ ಈ ಇಯರಿಗೆ ಸಿಕ್ಕಾಬಟ್ಟೆ ಪ್ರೈಸ್ ಇನ್ಕ್ರೀಸ್ ಆಗಿಬಿಟ್ಟಿದೆ. ಇಷ್ಟು ದುಡ್ಡು ಕೊಟ್ಟರು ಇಷ್ಟಿಷ್ಟು ಚಿಕ್ಕ ಚಿಕ್ಕ ಬೆಳ್ಳಿ ಬರ್ತಾಯಿದೆ. ಲಾಸ್ಟ್ ಇಯರ್ ದೊಡ್ಡದೇ ಈ ಪ್ರೈಸಿಗೆ ತೊಗೊಂಡ್ಬಿಟ್ಟಿದೆ. ಒಂದು ಬೆಳ್ಳಿ ತಟ್ಟೆ ತೊಗೊಂಡು ಮತ್ತು ದೀಪ ಕೂಡ ತೊಗೊಂಡಿದ್ದೆ. ಆ ವಿಡಿಯೋ ನಾನು ಹಾಕ್ತೀನಿ ನೋಡಿ. ಬಟ್ ಈ ಇಯರ್ ಅದೇ ರೇಟಿಗೆ ಇಷ್ಟು ಬಂದಿದೆ, ಇಷ್ಟು ಚಿಕ್ಕದಾಗಿ. ಅಷ್ಟು ಕಂಪ್ಯಾರಿಸನ್ ಮಾಡಿದ್ರೆ ಆವಾಗೂ ಇವಾಗೂ ತುಂಬ ರೇಟ್ ಆಗಿದೆ. ಈ ಥರ ಸ್ಕೀಮ್ ಹಾಕ್ಕೊಂಡ್ರೆ ಒಳ್ಳೆಯದು. ಯಾಕೆ ಗೊತ್ತಾ, ನಮ್ಮಂಥ ಮಿಡಿಲ್ ಕ್ಲಾಸ್ ಅವ್ರಿಗೆ ಮಂತ್ಲಿ ಸ್ಯಾಲ್ರಿ ಬರುತ್ತೆ. ಮಂತ್ಲಿ ಸ್ಯಾಲ್ರಿ ಬಂದರೆ ಈ ಕಡೆ ರೆಂಟು, ಮಕ್ಳ ಫೀಸು, ಊಟ ಖರ್ಚು, ಅದು ಇದು ಅಂತ ಇದ್ದೇ ಇರುತ್ತೆ. ಸೊ ಆವಾಗ ನಾವು ಈ ಥರದ್ದೆಲ್ಲ ಒಟ್ಟಿಗೆ ನಾವು ದುಡ್ಡು ಕೊಟ್ಟು ತೊಗೊಳಕ್ಕಾಗೋದಿಲ್ಲ. ನಾವು ಪ್ರತಿ ವರ್ಷವೂ ಹೀಗೆ ಮಾಡೋದು, ಒಂದು ಸ್ಕೀಮ್ ಹಾಕ್ಕೊಳ್ತೀವಿ. ಸ್ಕೀಮ್ ಹಾಕ್ಕೊಂಡು ಈ ಥರ ಹಬ್ಬದ ಟೈಮಲ್ಲಿ ಏನಾದರೂ ಪರ್ಚೇಸ್ ಮಾಡ್ತೀವಿ. ಅದು ನಮಗೆ ಒಂದೇ ಸತಿ ಬಲ್ಕಾಗಿ ಅಮೌಂಟ್ ನಮ್ಮ ಕೈಗೆ ಕೊಡೋಕ್ಕಾಗ್ತಿದ್ದಾಗ ಈಸಿ ಆಗುತ್ತೆ. ನಮ್ಮ ಹತ್ರ ದುಡ್ಡಿದ್ರೆ ಎಕ್ಸ್ಟ್ರಾ ಹಾಕಿ ತೊಗೋಬೋದು. ಇಲ್ವಾ, ಇದಕ್ಕೆ ಏನು ಬರುತ್ತೋ ಅದನ್ನೇ ಏನೋ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ ತೊಗೊಂಡ್ವಿ ಅನ್ನೋದು. ಎಲ್ಲರಿಗೂ ಆಸೆ ಇರುತ್ತೆ. ಹೆಣ್ಮಕ್ಳಿಗೆ ಸಾಮಾನ್ಯ, ನಿಮ್ಗೆ ಗೊತ್ತೇ ಇದೆ ಅಲ್ವಾ, ಹೆಣ್ಮಕ್ಳಿಗೆ ಚಿನ್ನ ಬೆಳ್ಳಿ ಅಂದರೆ ಎಷ್ಟು ಆಸೆ ಇರುತ್ತೆ ಅಂತ. ಸೊ ಅದಕ್ಕೋಸ್ಕರನೇ ನಾವು ಈ ಥರ ಸ್ಕೀಮ್ಗಳನ್ನ ಪ್ಲ್ಯಾನ್ ಮಾಡ್ಕೋಬೇಕು. ನಮಗೆ ಇಷ್ಟೆಲ್ಲ ಕಮಿಟ್ಮೆಂಟ್ಸಲ್ಲಿ ನಾವು ಉಳಿದಿರೋದು ಅಮೌಂಟ್ನ ನೋಡಿಕೊಂಡು ಈ ಸತಿ ಏನು ಕಮಿಟ್ಮೆಂಟ್ಸ್ ಇದೆ, ನೆಕ್ಸ್ಟಿಗೆ ಎಷ್ಟು ಅಮೌಂಟ್ ಉಳಿಬೋದು ಈ ಅಂದರೆ 1 ಇಯರ್ವರೆಗೂ ನಾವು ಎಷ್ಟು ಹಾಕ್ಕೊಂಡ್ರೆ ಅಮೌಂಟ್ನ ಆಗುತ್ತೆ ಅದೆಲ್ಲ ಥಿಂಕ್ ಮಾಡಿಕೊಂಡು ನಾವು ಹಾಕ್ತೀವಿ. ಈ ವರ್ಷ ನನಗೆ ಒಂದೊಂದು ಸತಿ 5,000 ಹಾಕ್ತೀನಿ, ಒಂದೊಂದು ಸತಿ 10,000 ಹಾಕ್ತೀನಿ. ಯಾಕಂದರೆ ನಮ್ಮ ಕಮಿಟ್ಮೆಂಟ್ ಮೇಲೆ ಡಿಪೆಂಡ್ ಮಾಡಿ ಹಾಕ್ತೀವಿ. ಈ ತಿಂಗಳು 10,000 ಇದೆ ಅಂತ ಹಾಕ್ಬಿಡಲ್ಲ, ಮತ್ತು ನನಗೆ ನೆಕ್ಸ್ಟ್ ಮಂತ್ ಕಟ್ಟೋಕ್ಕಾಗುತ್ತಾ ಅಷ್ಟು ದುಡ್ಡು, ಅದನ್ನೆಲ್ಲ ಥಿಂಕ್ ಮಾಡಿಕೊಂಡು ನಾನು ಆ ಥರ ಹಾಕ್ಕೊಳ್ತೀನಿ. ಈ ಸತಿ ಲಾಸ್ಟ್ ಟೈಮೂ ನಾನು ಹಾಗೆ ಹಾಕಿದ್ದು, ಈ ಸತಿ ಕೂಡ ಹಾಗೆ ಪ್ರತಿ ತಿಂಗಳು ನಾನು ಹಾಕ್ಕೊಳ್ತೀನಿ ಜ್ಯುವೆಲರ್ಸಲ್ಲಿ. ಸೊ ಪ್ರತಿ ತಿಂಗಳು ಕೂಡ ನಾನು ಹೀಗೆ ಹಾಕ್ಕೊಳ್ತೀನಿ. ಇದೇ ಒಂದು ಸ್ಕೀಮಲ್ಲಿ ನಾನು ಗೋಲ್ಡ್ ಪರ್ಚೇಸ್ ಮಾಡ್ಕೊಂಡಿದ್ದು, ಸಿಲ್ವರ್ ಪರ್ಚೇಸ್ ಮಾಡ್ಕೊಂಡಿದ್ದು, ಪ್ರತಿಯೊಂದೂ ಇದೇ ಥರನೇ ನಾನು ಪರ್ಚೇಸ್ ಮಾಡ್ಕೊಳ್ಳೋದು. ಯಾಕಂದರೆ ನಮ್ಮ ಹತ್ರ ಒಂದೇ ಸತಿ ಅಮೌಂಟ್ ಒಂದು ಮಿಡಿಲ್ ಕ್ಲಾಸ್ ಗೊತ್ತಲ್ವಾ. ಇದು ಎಲ್ಲಿ ತೊಗೊಂಡಿದ್ದು ಅಂತಂದರೆ ಇದು RR ಗೋಲ್ಡ್ ಪ್ಯಾಲೇಸ್ ನೋಡಿ, RR ಗೋಲ್ಡ್ ಪ್ಯಾಲೇಸು ಅಲ್ಲೇ ತೊಗೊಂಡಿದ್ದು. ಅದರದ್ದು ಬಿಲ್ಲು ಕೂಡ ಇದರಲ್ಲೇ, ಅದ್ರ ಬಿಲ್ಲು ಕೂಡ ಇಲ್ಲೇ ಇದೆ. ಸೊ RR ಗೋಲ್ಡ್ ಪ್ಯಾಲೇಸಲ್ಲೇ ಪ್ರತಿ ವರ್ಷವೂ ನಾನು ಪರ್ಚೇಸ್ ಮಾಡ್ಕೊಳ್ಳೋದು. ಹಾಗೆ ಇದು ಮಾತ್ರ ಸಪ್ರೇಟಾಗಿ ತೊಗೊಂಡು ಸಿಟಿ ಮಾರ್ಕೆಟಲ್ಲಿ. RR ಗೋಲ್ಡ್ ಪ್ಯಾಲೇಸಲ್ಲೆಲ್ಲ ಸ್ವಲ್ಪ ವೇಸ್ಟೇಜ್ ಅದೆಲ್ಲ ಜಾಸ್ತಿ ಇರುತ್ತೆ. ಸ್ವಲ್ಪ ಇದು ಸಿಟಿಲಿಗಳೆಲ್ಲ ಅಂದರೆ ಸ್ವಲ್ಪ ಕಮ್ಮಿ ಬರುತ್ತೆ. ಅವ್ರದ್ದೇ ಕೆಲವೊಬ್ಬರು ಓನ್ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ಸೊ ಅವರೆಲ್ಲ ಇದಕ್ಕೆ ವೇಸ್ಟೇಜು, ಮೇಕಿಂಗ್ ಚಾರ್ಜಸ್ ಎಲ್ಲ ಕಮ್ಮಿ ಆಗ್ತಾರೆ. ಇವ್ರ ಹತ್ರ ಹೇಗೆ ಗೊತ್ತಾ, 10 ಗ್ರಾಮಿಗೆ 1 ಗ್ರಾಮ್ ತೆಗಿತಾರೆ ಅವರು, ಆ ಥರ ತಗೊಳ್ತಾರೆ ವೇಸ್ಟೇಜ್ನೆಲ್ಲ. ಇವ್ರ ಹತ್ರ ಆ ಥರ ಇರುತ್ತೆ. ಇನ್ನು ನಾನೊಂದು ಹೇಳಿದ್ನಲ್ಲ, ಇಲ್ಲಿ ಮಲ್ಲೇಶ್ವರಮು, ಅಲ್ಲಿ 35% ಮೇಕಿಂಗ್ ಚಾರ್ಜ್ ಅಂತ ಅಂದರು. ನಾನು ಕೇಳ್ತಿದ್ದಂಗೆ ಬೇಡ ಅಂತ ಇಟ್ಬಿಟ್ಟು ಬಂದುಬಿಟ್ಟೆ, ಅಷ್ಟು ಕಾಸ್ಟ್ಲಿ ಇದೆ. ಮತ್ತು ಚಿನ್ನ ಕೂಡ ಅಲ್ಲೇ ತೊಗೊಂಡಿದ್ದು, RR ಗೋಲ್ಡ್ ಪ್ಯಾಲೇಸಲ್ಲೇ ಸ್ಕೀಮಲ್ಲಿ ಹಾಕಿರೋದ್ರಿಂದ ಇದನ್ನು ಎರಡೂ ನಾನು ತೊಗೊಂಡಿರೋದು ಅಲ್ಲೇ. ಸೊ ಈ ಥರ ನಾವು ಸೇವಿಂಗ್ಸ್ ಮಾಡ್ಕೊಳ್ಳೋದು ಒಳ್ಳೆಯದು.
ಮತ್ತು ಇಲ್ಲಿ ಅಷ್ಟಲಕ್ಷ್ಮಿಗಳ ನೇಮ್ ಮತ್ತು ಅಷ್ಟಲಕ್ಷ್ಮಿಗಳ ನೇಮ್ಗಳು ಏನೇನು ಯಾವ್ಯಾವ ಲಕ್ಷ್ಮಿ ಏನೇನಕ್ಕೆ ಶುಭಪ್ರದೆಯಾಗಿರ್ತಾಳೆ ಅನ್ನೋದನ್ನು ಕೂಡ ನಾನು ವಿಡಿಯೋದಲ್ಲಿ ಎಂಡಲ್ಲಿ ತಿಳಿಸ್ತೀನಿ. ಇವಾಗ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಮತ್ತು ಇದ್ರ ಬಗ್ಗೆ ಇನ್ನೇ ಕ್ವೆರೀಸಿದ್ರು ನನ್ನನ್ನು ಕೇಳಬಹುದು. ನಾನು ನನಗೆ ಡಿ ಎಮ್ ಮಾಡಿದರೆ ನಾನು ಅದನ್ನು ರಿಪ್ಲೈ ಮಾಡ್ತೀನಿ. ಎಷ್ಟೇ ಬ್ಯುಸಿ ಇದ್ದರೂ ರಿಪ್ಲೈ ಮಾಡದೇ ಇರೋದಿಲ್ಲ. ಮತ್ತು ನಿಮಗೆ ಈ ಅಂಗಡಿ ಸಿಟಿ ಮಾರ್ಕೆಟ್ ಅಂಗಡಿ ಏನಾದರೂ ಅಡ್ರೆಸ್ ಬೇಕು ಅಂದರೆ ಕೇಳಿ, ಅದನ್ನು ಕೂಡ ನಾನು ಕಾಂಟ್ಯಾಕ್ಟ್ ನಂಬರ್ನ ಪ್ರೊವೈಡ್ ಮಾಡ್ತೀನಿ. ಸಿಟಿ ಮಾರ್ಕೆಟ್ ರಾಜಾ ಮಾರ್ಕೆಟ್ ಒಳಗಡೆ ಇರುವಂತಹ ಒಂದು ಶ್ರೀ ದೀಪಕ್ ಸಿಲ್ವರ್ ಜ್ಯುವೆಲರಿ ಅದು. ಸೊ ಹಾಗೆ ನಿಮ್ಗೆ ಇನ್ನೇನಾದರೂ ಆರ್ ಗೋಲ್ಡ್ ಪ್ಯಾಲೇಸ್ ಕಾಮನ್ ಎಲ್ರಿಗೂ ಗೊತ್ತು, ಅದು ಎಲ್ಲ ಕಡೆ ಇರುತ್ತೆ. ಬಟ್ ಇದನ್ನು ನಾನು ಏನು ಹೇಳ್ತೀನಿ ಅಂದರೆ ಸಿಟಿ ಮಾರ್ಕೆಟ್ಗೆ ಹೋಗಿ ಸಿಲ್ವರ್ ತೊಗೊಳೋದು ಬೆಸ್ಟು. ಯಾಕಂದರೆ ಅಲ್ಲಿ ತುಂಬ ಜನ ಮ್ಯಾನುಫ್ಯಾಕ್ಚರ್ಸ್ ಇರ್ತಾರೆ. ಸೊ ಅಲ್ಲಿಂದನೇ ಇಲ್ಲಿ ತೊಗೊಂಡು ಬಂದು ಕೆಲವರು ಸೇಲ್ ಮಾಡೋದ್ರಿಂದ ಅವ್ರದ್ದು ನಾನೇನು ತಪ್ಪನ್ನಲ್ಲ, ದೊಡ್ಡ ಶೋರೂಮ್ ಅವ್ರದ್ದು. ಯಾಕಂದರೆ ಅವ್ರು ಅದರಲ್ಲೇ ರೆಂಟ್ ಕಟ್ಟಬೇಕು, ಅದರಲ್ಲೇ ಕರೆಂಟ್ ಬಿಲ್ಲು, ಅದರಲ್ಲೇ ಸ್ಯಾಲ್ರಿ ಬೇರೆಯವ್ರಿಗೆ ಸ್ಟಾಫ್ಸ್ಗೆಲ್ಲ ಮಾಡಬೇಕು. ಸೊ ಇವ್ರದ್ದೇ ಓನ್ ಆಗಿರೋದ್ರಿಂದ ಇವ್ರಿಗೇನು ಅಷ್ಟೊಂದು ಖರ್ಚು ಬಿಡೋದಿಲ್ಲ. ಚಿಕ್ಕದಾಗಿ ಶಾಪ್ಸ್ ಇರುತ್ತೆ, ಕಲೆಕ್ಷನ್ಸು ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ಹೋಗ್ಬೋದು. ಇವತ್ತಿನ ವಿಡಿಯೋ ಇದಾಗಿತ್ತು. ಈ ವಿಡಿಯೋ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊಳ್ತೀನಿ. ನಿಮಗೆ ಒಳ್ಳೇದು ಮಾಡಲಿ. ಈ ವರಮಹಾಲಕ್ಷ್ಮಿ ಹಬ್ಬದ ದಿವಸ ದೇವರು ಎಲ್ಲರಿಗೂ ಆರೋಗ್ಯ, ಆಯುಷು, ಸುಖ, ಶಾಂತಿ, ನೆಮ್ಮದಿಯನ್ನು ಕೊಟ್ಟು ಕಾಪಾಡಲಿ. ಈ ದೇವ್ರದ ಒಂದು ನಾಮಾವಳಿಗಳನ್ನ ನಾನು ಆಮೇಲೆ ಲಾಸ್ಟಲ್ಲಿ ಪೋಸ್ಟ್ ಮಾಡ್ತೀನಿ, ನೋಡಿ. ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋವರೆಗೂ ಎಲ್ಲರಿಗೂ ಧನ್ಯವಾದಗಳು, ತುಂಬ ಹೃದಯದ ಧನ್ಯವಾದಗಳು. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ಆದಿಲಕ್ಷ್ಮಿ ಮೊದಲ ಸ್ವರೂಪ ಮತ್ತು ತಾಯಿ ದೇವಿ. ಧನಲಕ್ಷ್ಮಿ ಹಣ ಮತ್ತು ಐಶ್ವರ್ಯವನ್ನು ನೀಡುವವಳು. ಧಾನ್ಯಲಕ್ಷ್ಮಿ ಆಹಾರ ಮತ್ತು ಧಾನ್ಯವನ್ನು ಸಮೃದ್ಧಿ ಕರುಣಿಸುವವಳು. ಗಜಲಕ್ಷ್ಮಿ ರಾಜಯೋಗ, ಅಧಿಕಾರ ಹಾಗೂ ಆನೆಗಳ ಬಲ ಕರುಣಿಸುವವಳು. ಸಂತಾನಲಕ್ಷ್ಮಿ ಸಂತಾನ ಭಾಗ್ಯವನ್ನು ಅನುಗ್ರಹಿಸುವವಳು. ಧೈರ್ಯ ಲಕ್ಷ್ಮಿ ಹಾಗೆ ವೀರಲಕ್ಷ್ಮಿ ಧೈರ್ಯ ಮತ್ತು ಶೌರ್ಯವನ್ನು ನೀಡುವವಳು. ವಿಜಯಲಕ್ಷ್ಮಿ ಎಲ್ಲ ಕಾರ್ಯಕ್ರಮಗಳಲ್ಲಿ ಜಯ ಗೆಲುವು ತಂದುಕೊಡುವವಳು. ವಿದ್ಯಾಲಕ್ಷ್ಮಿ ಜ್ಞಾನ ಮತ್ತು ವಿದ್ಯೆಯನ್ನು ಕರುಣಿಸುವವಳು. ಹಾಗೆ ಅಷ್ಟಲಕ್ಷ್ಮಿಯರ ಬಗ್ಗೆ ಅಥವಾ ಇವರ ಪೂಜೆ ವಿಧಾನದ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ನನಗೆ ಕಾಮೆಂಟ್ ಮಾಡಿ. ಅದ್ರ ಬಗ್ಗೆ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ತೀನಿ. ಜೊತೆಗೆ ಸ್ತೋತ್ರಂ ಜೊತೆಗೆ ಕೂಡ ತಿಳಿಸ್ಕೊಡ್ತೀನಿ. ಈ ವಿಡಿಯೋ ಇಷ್ಟಿಗೆ ಎಂಡ್ ಮಾಡ್ತಿದ್ದೀನಿ. ಈ ವಿಡಿಯೋ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ ಮಾಡ್ಕೊಳ್ಳಿ. ಯಾರೆಲ್ಲ ಹೊಸದಾಗಿ ವಿಸಿಟ್ ಮಾಡ್ತಿದ್ದೀರಾ ಅವರೆಲ್ಲರಿಗೂ ಒಂದೇ ಕೇಳೋದು, ಸಬ್ ಮಾಡ್ಕೊಂಡು ನೋಡಿ, ಹಾಗೆ ಲೈಕ್ ಕೊಡಿ. ಇಷ್ಟ ಆದರೆ ಲೈಕ್ ಕೊಡಿ, ಇಲ್ಲ ಅಂದರೆ ನೀವು ಖಂಡಿತ ಡಿಸ್ಲೈಕ್ ಕೊಡ್ಬೋದು. ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತೆ ಒಂದು ಒಳ್ಳೆ ವಿಡಿಯೋ ಜೊತೆಗೆ ಸಿಗ್ತೀನಿ ಅಂತ ಹೇಳ್ತಾ, ಮತ್ತೆ ಸಿಗೋವರೆಗೂ ಎಲ್ಲರಿಗೂ ಒಳ್ಳೇದು ಮಾಡಲಿ. ಆ ತಾಯಿ ಅಷ್ಟಲಕ್ಷ್ಮಿಯರು ಎಲ್ಲರ ಮನೆಯಲ್ಲೂ ನೆನೆಸಲಿ ಅಂತ ಕೇಳ್ಕೊಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ.